ಕೇಂದ್ರ ಸರ್ ನಟರಾಜ್ ಸರ್ ಇನ್ನೊಂದೇನಂದ್ರೆ ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು ಕೂಡ, ಕೇಂದ್ರ ಸರ್ಕಾರ ನಮ್ಗೆ ತಾರತಮ್ಯ ಮಾಡಿದ್ರು ಕೂಡ, ಯೋಜನೆಗಳ ಹಣಗಳನ್ನ ಕಮ್ಮಿ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಖಂಡಿತವಾಗಿ ಜನಸಾಮಾನ್ಯರ ಕಷ್ಟವನ್ನ ನೀಗಿಸ್ಬೇಕಂತಾನೆ ಇವತ್ತು ಯಾವುದೇ ರೀತಿಯ ಆರ್ಥಿಕ ಶಿಸ್ತನ್ನ ಮೀರದಂಗೆ ಈಗ ಸಾಲ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಅವ್ರದ್ದು GSTP ಮೇಲೆ 55% ಸಾಲ ಇದೆ, ರಾಜ್ಯದ 24.93% ಸಾಲ ಇದೆ GSTP ಮೇಲೆ. ರಾಜ್ಯ ಸರ್ಕಾರ ನಿರ್ವಹಣೆ ಚೆನ್ನಾಗಿ ಮಾಡ್ತಾ ಇದೆ. ಆರ್ಥಿಕ ವಿತ್ತೀಯ ಕೊರತೆ ನಮ್ದು 2.95 ಇದೆ, ಕೇಂದ್ರ ಸರ್ಕಾರದ 4.4 ಇದೆ. ಇಡೀ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಂದ ತೆರಿಗೆ ತೆಗೆದುಕೊಂಡ್ರು ಕೂಡ, ಅಷ್ಟೊಂದು ಹಣವನ್ನು ಇಟ್ಕೊಂಡ್ರು ಕೂಡ ಏನ್ ಮಾಡ್ತಾ ಇದೆ? ಹಣವನ್ನ 200 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ ಕೇಂದ್ರ ಸರ್ಕಾರದ ಇವತ್ತು. ಮೋದಿ ಅವರೇ 10 ವರ್ಷದಲ್ಲಿ 165 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಏನ್ ಮಾಡಿ ಅದನ್ನ ಮಾಡಿ ಯಾರು ಕೊಟ್ರು? ರಾಜ್ಯಕ್ಕೆ ಇರೋದು ಬೇರೆ, ದೇಶಕ್ಕೆ ಇರೋದೇ ಬೇರೆ. ಅದು ಬೇರೆ ವಿಚಾರ. ರಾಜ್ಯದ ಯೋಜನೆಗಳಿಗೆ ಬರ್ತಾ ಇಲ್ಲ, ರಾಜ್ಯಕ್ಕೆ ಅನುಕೂಲಕ್ಕೆ ಬರ್ತಾ ಇಲ್ಲ. ಇಡೀ ದೇಶಕ್ಕೆ ಕರ್ನಾಟಕ ನಾವು ತೆರಿಗೆ ಕಟ್ಟಿ ಅಲ್ಲಿಂದ ಉತ್ತರ ಭಾರತವನ್ನ ಸಾಕ್ತಾ ಇದ್ರು ಕೂಡ ರಾಜ್ಯಕ್ಕೆ ಬರ್ತಾ ಇಲ್ವಲ್ಲ. ಸೊ ಆ ನಿಟ್ಟಿನಲ್ಲಿ ಕೂಡ ಆತರ ಅನ್ಯಾಯ ಆದ್ರೂ ಕೂಡ ನಾವು ಕರ್ನಾಟಕ ರಾಜ್ಯ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಉದ್ಯೋಗದಲ್ಲಿ ಕರ್ನಾಟಕ ನಮ್ಮ ಬೆಂಗಳೂರು ನಂಬರ್ 1 ಆಗಿದೆ. ಉದ್ಯೋಗ ಸೃಷ್ಟಿನಲ್ಲಿ ಏನು ತೆರಿಗೆ ಕಲೆಕ್ಷನ್ ಅಲ್ಲಿ ನಂಬರ್ 2 ಆಗಿದೆ, ಇನ್ವೆಸ್ಟ್ಮೆಂಟ್ ಅಲ್ಲಿ ನಂಬರ್ 2 ಆಗಿದೆ, ಸ್ಟಾರ್ಟ್ಅಪ್ ಅಲ್ಲಿ ನಂಬರ್ 1 ಆಗಿದೆ, IT ಎಕ್ಸ್ಪೋರ್ಟ್ ಅಲ್ಲಿ ನಂಬರ್ 1 ಆಗಿದೆ, ಸ್ಟಾರ್ಟ್ಅಪ್ಸ್ ಅಲ್ಲಿ ನಂಬರ್ 1 ಆಗಿದೆ, ವುಮೆನ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ನಂಬರ್ 1 ಆಗಿದೆ. ಇವಾಗ ನಾವು ಸೆಮಿ ಕಂಡಕ್ಟರ್ ಅಥವಾ AI ಟೆಕ್ನಾಲಜಿ ತಗೊಂಡ್ಬಂದಿದ್ದೀವಿ ಬೆಂಗಳೂರಿಗೆ, ಅದು ಕೂಡ ನಂಬರ್ 1 ಅಲ್ಲೇ ಇರ್ತೀವಿ ನಾವು. ಈ ರೀತಿ ಎಲ್ಲ ಮಾಡ್ಬೇಕಾದಾಗ ನಾವು ಖಂಡಿತವಾಗಿ ಅಭಿವೃದ್ಧಿ ಪರವಾದದ್ದನ್ನೇ ಮಾಡ್ತಾ ಇರೋದು. ಆದ್ರೆ ಬೆಂಗಳೂರಿಗೆ, ವಿಶೇಷವಾಗಿ ಬೆಂಗಳೂರಿಗೆ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಷ್ಟು ಕೊಡುಗೆಯನ್ನ ಬಿಜೆಪಿ ಸರ್ಕಾರನೂ ಕೊಟ್ಟಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಟೌನ್ ಹಾಲ್ ಯುಟಿಲಿಟಿ ಬಿಲ್ಡಿಂಗ್ ಅಡ ಇಟ್ಬಿಟ್ಟಿದ್ರು ಬಿಜೆಪಿ ಅವರು ಕಳೆದ 2010ರಿಂದ 11, 12, 13 ಇದ್ದಾಗ. ಆದರೆ ನಮ್ಮ ಸರ್ಕಾರ ಬಂದಾಗ ಅವೆಲ್ಲ ಬಿಡಿಸ್ಕೊಂತು. ಆ ರೀತಿಯಾಗಿದೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ, ಆ ರೀತಿ ರಾಮೂರ್ತಿ ಸರ್ ನಿಮ್ಗೆ ಗೊತ್ತಿಲ್ಲ ಇರ್ಬೋದು, ಅದು ರಾಮಮೂರ್ತಿ ಅವ್ರಿಗೆ ಗೊತ್ತು. ನಿಮ್ಗೆ ಗೊತ್ತಿಲ್ಲ, ಕಾಂಪ್ಲೆಕ್ಸ್ ಕೂಡ ರೈಟ್ ಬಿಟ್ಟಿದ್ರು ಜನಾಂಗದವರೇ ಶಾಸಕರು. ರಾಮಮೂರ್ತಿ ಸರ್ ಹೇಳ್ತಿದ್ದಾರೆ, ಹೇಳಿ ಸರ್. ನಾವು ಯಾವ ಕಾಂಪ್ಲೆಕ್ಸ್ ಅಡ ಇಟ್ಟಿಲ್ಲ, ಏನು ಅಡ ಇಟ್ಟಿಲ್ಲ. ನೋಡಿ ಹೇಳ್ತೀನಿ ಕೇಳಿ. ಇವಾಗ ಬಾಂಡ್ ತೆಗಿತಾ ಇದ್ದೀರಾ, ಬಾಂಡ್ ಅಲ್ಲಿ ಪಬ್ಲಿಕ್ ಬಾಂಡ್ಗಳನ್ನ ಕಲೆಕ್ಟ್ ಮಾಡ್ಬೇಕು ಅಂತೀರಾ, ಅದಕ್ಕೆ ಯಾವ ಪ್ರಾಪರ್ಟಿ ಅಡ ಇಡ್ತಾ ಇದ್ದೀರಾ? ಮನೆ ಈಗ ಸುರಂಗ ಮಾರ್ಗಗಳನ್ನ ತಗೊಂಡು ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಮಾಡ್ತಿರಲ್ಲ, 40,000 ಕೋಟಿ, ಅದಕ್ಕೆ ಯಾವ ಪ್ರಾಪರ್ಟಿಗಳು ಅಡ ಇಡ್ತಾ ಇದ್ದೀರಾ? ಇದೇ ಒಂದು ತಿಳ್ಕೊಳ್ಳಿ ಸರ್. ಆಶ್ವಾಸನೆ ಕೊಡೋದು ಬೇರೆ. ಇವಾಗ ನೀವೇ ಹೇಳಿ, ಇವಾಗ ನೇರ ಕೂತ್ಕೊಂಡಿದ್ದೀವಿ. ಇವತ್ತು ಈ ಸರ್ಕಾರ ಬಂದ್ಮೇಲೆ ಯಾವ ಡೆವಲಪ್ಮೆಂಟ್ ಆಗಿದೆ? ರಸ್ತೆಗಳು ಮಾಡೋದು ಮಾಮೂಲು. ಯಾವ ಸರ್ಕಾರ ಬಂದ್ರು ರಸ್ತೆಗಳಾಗುತ್ತೆ. ಮೆಟ್ರೋಗಳು ನೀವು ಮಾಡಿದ ಮೆಟ್ರೋ ಅಲ್ಲ, ಕೇಂದ್ರ ಸರ್ಕಾರ ಮಾಡಿರುವಂತ ಮೆಟ್ರೋಗಳನ್ನ ಎಕ್ಸ್ಟೆನ್ಷನ್ ಆಗಿದೆ. ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ಬೆಂಗಳೂರು ಸಿಟಿ? ಯಾವ ಡ್ಯಾಮ್ ಕಡಿ ಈ 3 ವರ್ಷದಲ್ಲಿ ಸಿದ್ದರಾಮಯ್ಯ ಏನ್ ಡೆವಲಪ್ಮೆಂಟ್ ಆಗಿದೆ? ಈಗ ನೋಡಿ, ಮಿನಿಮಮ್ ಅಭಿವೃದ್ಧಿಗಳು ಟಾರ್ ಹಾಕೋದು, ಕಾಂಕ್ರೀಟ್ ಹಾಕೋದು ನಮ್ ಸರ್ಕಾರ ಇತ್ತು, ನಿಮ್ ಸರ್ಕಾರ ಇತ್ತು. ನೀವು ಮಾಡಿದಂತ ಒಂದು ಐಕಾನ್ ಯಾವುದು? ಏನ್ ಡೆವಲಪ್ಮೆಂಟ್ ಆಗಿದೆ? ನಾವ್ ಹೇಳ್ತಾ ಇರೋದು ಡೆವಲಪ್ಮೆಂಟ್ ಬಗ್ಗೆ. ನಮ್ ಸರ್ಕಾರ ಬಂದಾಗ ಇದಾಯ್ತು, ನಮ್ ಸರ್ಕಾರ ಬಂದಾಗ ಇದಾಯ್ತು. ಯಡಿಯೂರಪ್ಪನವರು ಕೇಳಿ. ಈಗ ನೋಡಿ, ನಟರಾಜ್ ಅವರ ನೀವು ಬಹಳ ಸ್ನೇಹಿತರು. ಇವಾಗ ಅತ್ಯಂತ ಆತ್ಮಸಾಕ್ಷಿಯಾಗಿ ಮಾತಾಡಬೇಕು ಅಂತ ಹೋದ್ರೆ, ಇವತ್ತು ಇಡೀ ಬೆಂಗಳೂರು ನಗರದ ಪಾರ್ಕ್ ಪರಿಸ್ಥಿತಿ ಏನಾಗಿದೆ ನೋಡಿ. ಜನ ಇವತ್ತು ಯಾರನ್ನಾರ ಕೇಳಿ, ಜನ ಟ್ಯಾಕ್ಸ್ ತಗೊಂತಾ ಇದ್ದೀರಾ, ಕಸಕ್ ಟ್ಯಾಕ್ಸ್ ತಗೊಂತಾ ಇದ್ದೀರಾ, ಪಾರ್ಕಿಂಗ್ ಟ್ಯಾಕ್ಸ್ ಬಿಟ್ಟಿಲ್ಲ ನೀವು. ಮೊನ್ನೆ ರೀಸೆಂಟ್ ಆಗಿರೋದು 1 ವರ್ಷದಿಂದ 2 ವರ್ಷದಿಂದ ಪಾರ್ಕಿಂಗ್ ಟ್ಯಾಕ್ಸ್ ಹಾಕಿದ್ದೀರಾ, ಸೆಸ್ ಹಾಕ್ತಾ ಇದ್ದೀರಾ. ಹಾಲ್ ರೇಟ್ ಜಾಸ್ತಿ ಆಯ್ತು, ನೀರಿನ ರೇಟ್ ಜಾಸ್ತಿ ಆಗ್ತಾ ಇದೆ, ಬೆಸ್ಕಾಂ ರೇಟ್ ಜಾಸ್ತಿ ಆಗ್ತಿದೆ. ಬರೀ ಒಂದ್ ಕಣ್ಣಿಗೆ ಬೆಂಡೆ, ಒಂದ್ ಕಣ್ಣು ಸುಣ್ಣ ಹಾಕ್ತೀರಾ. ಯಾವ್ದೋ ಒಂದು ಭಾಗ್ಯಗಳು ತಗೊಂಡೋಗಿ ಭಾಗ್ಯಗಳನ್ನೆಲ್ಲ ಕೊಟ್ಟು ಫ್ರೀ ಬಿ ಮಾಡ್ಬಿಟ್ಟು ಯಾರು ಇವತ್ತು ಇದು ಮಾಡಿ ನಿಮ್ಮ ಮಿನಿಸ್ಟರ್ ಹೇಳ್ತಾರೆ, ಅಪಾರ್ಟ್ಮೆಂಟ್ ಹೋಗಿ ನಮ್ಗೇನು ಓಟ್ ಹಾಕಿದ್ಯಾ ನೀವು ಅಂತ ಕೇಳ್ತಾರೆ, ಯಾಕೆ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ತಾರೆ. ಏನು ಇದೆಲ್ಲ ಈ ತರ ಮಾಡ್ಬಿಡ್ತು ಅಂತಂದ್ರೆ ನಟರಾಜ್ ಸರ್, ಈಗ ನಂದೊಂದು ಪ್ರಶ್ನೆ ನಟರಾಜ್ ಗೌಡ್ರು ಸರ್ಗೆ. ಅವ್ರು ಹೇಳಿದ್ದು ಪ್ರಶ್ನೆ ಜೊತೆಗೆ ಈ ಅನುದಾನ ವಿಚಾರ ತಾರತಮ್ಯ ಆಗ್ತಾ ಇದೆ ಅನ್ನೋ ವಿಚಾರ. ಈಗ ನೀವು ಕೇಂದ್ರ ಕೇಳ್ತೀರಿ, ಮಲತಾಯಿ ಧೋರಣೆ ತೋರುತ್ತೆ ಅಂತ. ನಿನ್ನೆ ಹರೀಶ್ ಗೌಡ್ರು ಒಂದು ಮಾತು ಹೇಳಿದ್ರು, ಮೈಸೂರಿಗೆ ಟೋಟಲ್ ಆಗಿ 70 ಕೋಟಿ ಅನುದಾನ ಕೊಟ್ಟಿದ್ದಾರೆ, ಅದರಲ್ಲಿ ಹುಣಸೂರು ಮತ್ತು ಕೃಷ್ಣರಾಜ ಕ್ಷೇತ್ರಕ್ಕೆ ಕೇವಲ ಕೊಟ್ಟಿರೋದು 11 ಕೋಟಿ ಅಂತ. 11 ಕೋಟಿಲಿ ಅಭಿವೃದ್ಧಿ ಏನ್ ಮಾಡೋಕ್ಕಾಗತ್ತೆ? ಏನ್ ಮಾಡ್ಬೋದು? ಅದರಲ್ಲಿ ಒಂದು ಚರಂಡಿ ಕಟ್ಬೋದಾ? ಇಲ್ಲ, ಈಗ ಅದು ಸತ್ಯಾಂಶಕ್ಕೆ ದೂರ ನೋಡಿ. ಅದು ಪರ್ಟಿಕ್ಯುಲರ್ ಆಗಿ ಆ ಅಸೆಂಬ್ಲಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಪ್ರತಿಯೊಬ್ಬರು ಶಾಸಕರಿಗೂ ಕೂಡ 25 ಕೋಟಿನ ಕಳೆದ ವರ್ಷ ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದು ಕೊಟ್ಟಿದ್ದು ನೀವು ನಾವು ನೋಡಿದ್ದೀರಿ. ಬೆಳಗಾವಿ ಸೆಷನ್ ಕೂಡ 10 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಅಂತ ಅವ್ರಿಗೆ ಘೋಷಣೆ ಮಾಡಿದ್ದು.
ಆಯ್ತು ಹರೀಶ್ ಗೌಡ್ರಿಗೆ 1 ಕೋಟಿ ಬಂದಿದ್ಯಾ, ಇನ್ನೊಂದು ಕೋಟಿ ಬಂದಿದ್ಯಾ, ಅದನ್ನ ಮಾಹಿತಿ ತಗೊಂಡ. ಆದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಬೆಂಗಳೂರು ವಿಷಯಕ್ಕೆ ಬಂದಾಗ ವೈಟ್ ಟಾಪಿಂಗ್ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಟೆಂಡರ್ ಶೂರ್ ರೋಡ್ ಯಾವುದೇ ಒಂದಿರ್ಲಿ ಎರಡಿರ್ಲಿ ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು. ಇಂದಿರಾ ಕ್ಯಾಂಟೀನ್ ಶುರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ. ಈಗ ಏನು ಅದಕ್ಕೆ ತಡೆಗೋಡೆ ನಿರ್ಮಾಣ ಮಾಡ್ತಾ ಇರೋದು ಕಾಂಗ್ರೆಸ್ಸೇನೆ. ಈಗ ಬಫರ್ ಝೋನ್ ಅನ್ನ ನಾವು ಅದನ್ನ ತೆಗೆದು ಅದಕ್ಕೆ ರಸ್ತೆಗಳನ್ನ ಮಾಡ್ಬೇಕಂತ ತೀರ್ಮಾನ ಮಾಡಿರೋದು ಕಾಂಗ್ರೆಸ್ಸೇನೆ. ಆಮೇಲೆ ಕಾಂಗ್ರೆಸ್ ಸರ್ಕಾರನೇ ಈ ಕರ್ನಾಟಕದಲ್ಲಿ ಏನು ನಾವು ಈಗ ಮೆಟ್ರೋ ನೋಡ್ತಾ ಇದೀವಲ್ಲ, ಮೆಟ್ರೋದಲ್ಲಿ ಏನಾಗಿದೆ, ಕೇಂದ್ರ ಸರ್ಕಾರ ಕೊಡೋದು ಗೊತ್ತಾ ನಮ್ಗೆ? ರಾಜ್ಯ ಕೊಡೋದು 15% ಹಣ ಮಾತ್ರ. ಮಿಕ್ಕಿದ್ದು ರಾಜ್ಯ ಸರ್ಕಾರ ಹಣ ಕೊಟ್ಟು ಮಿಕ್ಕಿದ್ದು ಸಾಲ ತೆಗೆದುಕೊಂಡು 50% 55% ಹಣ ಸಾಲ ತಗೊಂಡು ಅದನ್ನ ತೀರಿಸೋ ಹೊಣೆಗಾರಿಕೆ ರಾಜ್ಯದ ಮಾತ್ರನೇ. ಕೇಂದ್ರ ಸರ್ಕಾರಕ್ಕೆ ಮೆಟ್ರೋದು ಕೊಡೋ ಪಾಲು ಕೇವಲ 15%ಗೆ ಇಳಿದಿದೆ. ಈಗ ಮೆಟ್ರೋ ನೆಕ್ಸ್ಟ್ ಹಂತದಲ್ಲೂ ಕೂಡ ರಾಜ್ಯನೇ ಕೇಂದ್ರ ಸರ್ಕಾರ ಹೊಣೆಗಾರಿಕೆ ತಗೊಂತಾ ಇಲ್ಲ. ಆಮೇಲೆ ಹಾಲಿನ ದರ ಹೆಚ್ಚಿಗೆ ಆಗೋದು, ನೀರಿನ ದರ ಹೆಚ್ಚಿಗೆ ಆಗೋದು, ಪವರ್ ಬೆಲೆ ಹೆಚ್ಚಿಗೆ ಆಗೋದು ಅಥವಾ ಪ್ರಯಾಣ ದರ ಹೆಚ್ಚಿಗೆ ಆಗೋದು, ಅದು ವರ್ಷವಾಗಿ ಅದು ಸ್ವಯಂ ಚಾಲಿತವಾಗಿ ಆಗ್ಬೇಕಾದಂತ ಪರಿಷ್ಕರಣೆಗಳು ಆಗ್ತವೆ. ಅದ್ರೊಳಗೆ ಏನು ದುಬಾರಿ, ಅತ್ಯಂತ ದುಬಾರಿ ಮಾಡ್ಬಿಟ್ಟಿದೀವಿ, ಹೆಚ್ಚಾಗ್ಬಿಟ್ಟಿದೆ. ವಾಟರ್ ಆಗ್ಲಿ ಎಲ್ಲ ಸರಿಸಮಾನಾಗಿ ಹೈದರಾಬಾದ್, ಚೆನ್ನೈ, ಮುಂಬೈನಲ್ಲಿ ಅದೇ ಬೆಲೆಗೆ ಬೆಂಗಳೂರಲ್ಲಿ ಸಿಗುತ್ತೆ ಹೊರತು ಅದಕ್ಕಿಂತ ವಿಪರೀತವಾದಂತದ್ದು ಏನು ಹೋಗಿಲ್ಲ. ಇದು ಸಾಮಾನ್ಯವಾಗಿ ಆಗುವಂತದ್ದು. ಆಮೇಲೆ ತೆರಿಗೆ ಹಾಕ್ಲಿಕ್ಕೆ ಯಾವದಕ್ಕೆ ನಾವು ತೆರಿಗೆ ಹಾಕ್ಲಿಕ್ಕೆ ಅವಕಾಶ ಇದೆ? GST ಕೇಂದ್ರ ಸರ್ಕಾರಕ್ಕೆ ಕಲೆಕ್ಟ್ ಮಾಡೋದು, ಇನ್ಕಮ್ ಟ್ಯಾಕ್ಸ್ ಆಗ್ಬೋದು, ಸೆಸ್ ಆಗ್ಬೋದು, ಎಲ್ಲಾ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ಕೊಂಡಾಗ ರಾಜ್ಯಕ್ಕೆ ಏನು ತೆರಿಗೆ ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ. ನಾವು ಗಾರ್ಬೇಜ್ ತೆಗಿತೀವೋ ಏನ್ ತೆಗಿತೀವೋ, ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ತೆಗೆದು ಅಷ್ಟ್ಬಿಟ್ರೆ ಅದನ್ನ ಯಾರು ಅಲ್ಲ, ಬೆಂಗಳೂರಿನ ಅಭಿವೃದ್ಧಿ ಮಾಡ್ಬೇಕಲ್ಲ, ಇಷ್ಟು ದೊಡ್ಡದಾಗಿದೆಯಲ್ಲ. ಫೈನ್ 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 ಶ್ರೀನಿವಾಸ್ ಅವರೇ, ಲಾಸ್ಟ್ 1 ಮಿನಿಟ್ ಇದೆ. ಏನು ಅಭಿವೃದ್ಧಿ? ಈಗ GST ನಲ್ಲಿ ನಾವು 45% ಬೆಂಗಳೂರಿನ GST ಕಟ್ತೀವಿ. ಶೇಖರ ನಾವು ಕೊಡುವಂತ ಸೆಸ್ಗಳು, ಟ್ಯಾಕ್ಸ್ಗಳು ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಮಹಾನಗರ 60% ಕೊಡ್ಬೇಕಾರೆ ಏನ್ ನಿಮ್ ಕಾಂಟ್ರಿಬ್ಯೂಷನ್? ಯಾವ ಡೆವಲಪ್ಮೆಂಟ್ ಮಾಡಿದಾರ ಹೇಳಿ? ಒಂದು ಯೂನಿವರ್ಸಿಟಿಗಳು ಮಾಡಿದಾರ, ಒಂದು ಹೊಸ ಹಾಸ್ಪಿಟಲ್ಗಳು ಮಾಡಿದಾರ ಬೆಂಗಳೂರು ನಗರಕ್ಕೆ? ಟಾರ್ ಹಾಕೋದು, ರೋಡ್ ಹಾಕೋದು ಮಾಮೂಲು. ಯಾವ್ದೋ ಸ್ಕೂಲ್ಗಳು ಡೆವಲಪ್ಮೆಂಟ್ ಆಗಿದೆಯಾ? ಯಾವ ಸ್ಕೂಲ್ ಹೊಸ ಸ್ಕೂಲ್ಗಳಾಗಿದೆ? ಯಾವ ಕಾಲೇಜ್ಗಳಾಗಿದೆ? ಇರುವಂತ ಹಾಸ್ಪಿಟ್ಲ್ಗಳಿಗೆ ಮೆಡಿಸಿನ್ ಕೊಡಕ್ಕಾಗ್ತಿಲ್ಲ ನಿಮ್ಗೆ. ಸುಮಾರು 25-30 ಮೆಡಿಸಿನ್ಗಳೇ ಹೋಗ್ತಿಲ್ಲ ನಮ್ಗೆ. ಮೆಡಿಸಿನ್ ಕೊಡೋದು ಲಿಸ್ಟ್ಗಳಲ್ಲೇ ಹೋಗ್ತಿಲ್ಲ ನಮ್ಗೆ. ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಇವತ್ತು ನೇರವಾಗಿ ಜನಗಳಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಿದೆ. ಶಿಕ್ಷಣಕ್ಕಾಗಿ, ಆರೋಗ್ಯದಲ್ಲಿ ಯಾವ್ದು ಸಮಸ್ಯೆ ಇಲ್ಲ. ಆ ಇಲಾಖೆಗಳು ಕಡೆ ನಡೀತಾ ಇದ್ದಾವೆ. ಶ್ರೀನಿವಾಸ್ ಅವರೇ, ಚಿಕ್ಕದಾಗಿ ಲಾಸ್ಟ್ 30 ಸೆಕೆಂಡ್ ಚಿಕ್ಕದಾಗಿ ನಟರಾಜ್ ಅವರೇ 1 ಸೆಕೆಂಡ್. ದಿವಾಳಿ ಆಗಿದೆ ಅಂದ್ರೆ 2023-24 ಇದುವರೆಗೂ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂತ SCP TSP ಹಣದಲ್ಲಿ ಘೋಷಣೆ ಮಾಡಿದ್ದು 1,56,701 ಕೋಟಿ. ಅದ್ರಲ್ಲಿ 7C ನಲ್ಲಿ ನೀರಾವರಿ ಇಲಾಖೆಗೆ ಅಂತ ತಗೊಂಡಿದ್ದು 78,350 ಕೋಟಿ. ಇನ್ ಮಿಕ್ಕಿದ್ದು 53,059 ಕೋಟಿನ ಗ್ಯಾರಂಟಿ ಯೋಜನೆ ತಗೊಂಡು 25% ಇಂದ ದಲಿತರಿಗೆ ಇವ್ರು ಕೊಟ್ಟಿದ್ ಕೇವಲ 15,000 ಕೋಟಿ. ಅಂದ್ರೆ ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ದಲಿತರಿಗೆ ಶಾಮಿಲ ಮಾಡ್ಲಿಲ್ಲ. ದಲಿತರ ಹಣ ತಗೊಂಡು ಬೇರೆಯವ್ರಿಗೆ ಕೊಡ್ತೇವೆ, ದಲಿತರಿಗೆ ಏನೂ ಕೊಡ್ಲಿಲ್ಲ. ಈ ಮಟ್ಟಕ್ಕೆ ದಿವಾಳಿ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ. ಈಗ ಶ್ರೀನಿವಾಸ್, ಇದು ಸುಳ್ಳು ಮಾಹಿತಿ ಆಗುತ್ತೆ, ತಪ್ಪು ಮಾಹಿತಿ ಆಗುತ್ತೆ. ಅಡಿಗೆ ಮಾಡೋದಕ್ಕೆ ಸಾಲ ಮಾಡ್ತಾ ಇದ್ದೀರಾ, ಸ್ಯಾಲರಿ ಕೊಡಕ್ಕೆ ಸಾಲ ಮಾಡ್ತಾ ಇದ್ದೀರಾ. ಮೋದಿ ಮಾಡ್ತಾರೆ, ಸಾಲ ಮಾಡ್ತಾ ಇರೋದು ಮೋದಿ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಥ್ಯಾಂಕ್ ಯು CK ರಾಮಮೂರ್ತಿ ಸರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ.